ಡಿ.ಕೆ. ಶಿವಕುಮಾರ್ ಹೇಳಿದ ತಕ್ಷಣ ಏನು ಸೋಲಿಸ್ಬಿಡ್ತಾರೆ? ಪ್ರಚಾರಕ್ಕೆ ತೆರಳಿದ್ದ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯ ಶೆಡ್ನಲ್ಲಿ ಲಾಕ್ ಆಗಿರುವ ಘಟನೆ ನಡೆದಿದೆ. ಶೆಡ್ನಲ್ಲಿ ಕೂಡಿ ಹಾಕಿದ್ದಾರೆ ಅಥಣಿ ತಾಲೂಕಿನ ಜಂಚರವಾಡ ಗ್ರಾಮಸ್ಥರು. ಸರ್ಕಾರದಿಂದ ಪರಿಹಾರ ಸಿಗದಿದ್ದಕ್ಕೆ ಸಂತ್ರಸ್ತರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಚಾರಕ್ಕೆ ತೆರಳಿದಂತಹ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಶೆಡ್ನಲ್ಲಿ ಕೂಡಿ ಹಾಕಿದ್ದಾರೆ ಅಥಣಿ ತಾಲೂಕಿನ ಜಂಜರವಾಡ ಗ್ರಾಮಸ್ಥರು. ಸರ್ಕಾರದಿಂದ ನೆರೆ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪರಿಹಾರ ಸಿಗ್ಲಿಲ್ಲ ಅಂತ ಹೇಳಿ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಶೆಡ್ನಲ್ಲೇ ಕೂಡಿ ಹಾಕಿದ್ದಾರೆ. ಶೆಡ್ನಲ್ಲಿ ಕುಳಿತೆ ದೂರವಾಣಿ ಕರೆಯನ್ನ ಮಾಡಿದ್ದಾರೆ ತಹಶೀಲ್ದಾರ್ಗೆ. ಈ ಸಂದರ್ಭದಲ್ಲಿ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಸಿದ್ದಪ್ಪ ಮುದುಕನ್ನವರ್ ಕರೆಯನ್ನ ಮಾಡಿ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅಥಣಿಯ ಕೃಷ್ಣಾ ತೀರದಲ್ಲಿ ಅಲ್ಲಿನ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೃಷ್ಣಾ ತೀರದಲ್ಲಿ ಸಂತ್ರಸ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿ ಶೆಡ್ನಲ್ಲೇ ಕೂಡಿ ಹಾಕಿದ್ದಾರೆ. ಅಲ್ಲಿನ ಬಿಜೆಪಿಯ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯನನ್ನ ಅಲ್ಲಿ ಪರಿಹಾರ ಸಿಕ್ಕಿಲ್ಲ ನಮ್ಗೆ ಅಂತ ಹೇಳಿ ಸಂತ್ರಸ್ತರ ಆಕ್ರೋಶ ಹೇಳುತ್ತಿರೋದು. ಹಾ ಸರ್, ನನಗೆ ಮಾತಾಡಿ ದೌಡ್ ಹೇಳ್ಬೇಕು ಸರ್, ನನಗೆ ಮಾತಾಡಿ ದೌಡ್ ಹೇಳ್ಬೇಕು ಸರ್. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಹೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಯಾವ ಕಾರಣಕ್ಕಾಗಿ ಅಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯನನ್ನೇ ಕೂಡಿ ಹಾಕಿದ್ದಾರೆ ಅಥಣಿಯ ಗ್ರಾಮಸ್ಥರು? ಅಂದ್ರೆ ಪರಿಹಾರ ಸಿಗದ ನಿಟ್ಟಿನಲ್ಲಿ ಈ ರೀತಿಯಾದ್ರೂ ಅಟ್ಲೀಸ್ಟ್ ಬುದ್ಧಿ ಬರ್ಲಿ ಅಂತಾನಾ, ಹೇಗೆ? ಹೌದು ನಮಿತಾ ಜನ್, ಈ ಒಂದು ಏನಿದೆ ಅಥಣಿ ಮತಕ್ಷೇತ್ರದಲ್ಲಿ ಚುನಾವಣಾ ಕಾವಿನ ಜೊತೆಗೆ ಈ ಕೃಷ್ಣಾ ತೀರದಲ್ಲಿ ಪ್ರವಾಹ ಏನು ಉಂಟಾಗಿತ್ತು, ಆ ಪ್ರವಾಹ ಸಂತ್ರಸ್ತರ ಆಕ್ರೋಶ ಕೂಡ ಹೊರ ಬರ್ತಾ ಇದೆ. ಕಳೆದ 3-4 ದಿನಗಳ ಹಿಂದೆ DCM ಮತ್ತು ಬಿಜೆಪಿ ಅಭ್ಯರ್ಥಿಯನ್ನ ಈ ನದಿ ಇಂಗಳ ಗ್ರಾಮದಲ್ಲಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ರು. ಪ್ರವಾಹ ಬಂದಾಗ ನೀವು ಯಾರು ಬಂದಿರಲಿಲ್ಲ, ನಮ್ಗೆ ಸ್ಪಂದಿಸಿರ್ಲಿಲ್ಲ, ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಅಂತ ಹೇಳಿ. ಇವತ್ತು ಕೂಡ ಸಿದ್ದಪ್ಪ ಅಂತ ಹೇಳಿ ಏನಿದ್ದಾರೆ ಜೆಡಿಪಿ ಮೆಂಬರು, ಅವರು ಜುಂಜುರೋಡ ಗ್ರಾಮಕ್ಕೆ ಹೋದಾಗ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇರ್ಬೇಕಾದ್ರೆ ಅವ್ರೇನು ಸಂತ್ರಸ್ತರಿದ್ದಾರೆ ಶೆಡ್ ನಲ್ಲಿ ತಂಗಿದ್ರು, ಅವ್ರನ್ನ ಶೆಡ್ ನಲ್ಲಿ ಕರೆದು ಒಳಗಡೆ ಕೂಡ ಹಾಕಿದ್ರೆ ನೀವು ಕೂಡಲೇ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ, ಇಲ್ಲಿ ನಮ್ ಹೊರಗಡೆ ಬಿಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜೆಡಿಪಿ ಮೆಂಬರ್ ಏನಿದ್ದಾರೆ ಅವರು ಅಥಣಿ ತಹಶೀಲ್ದಾರ್ಗೆ ಕರೆ ಮಾಡಿ ಇವರ ಸಮಸ್ಯೆಗಳಿಗೆ ಇನ್ನೂರಿಗೆ ಯಾಕೆ ಸ್ಪಂದಿಸಿ ಅಂತ ಹೇಳಿ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರವಾಹ ಸಂತ್ರಸ್ತರ ಏನಿದ್ದಾರೆ ಪ್ರವಾಹ ಪೀಡಿತ ಗ್ರಾಮಗಳ ಮತದಾರರು ಅವರು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಿತಾ, ಅನಂತರ ತಹಶೀಲ್ದಾರ್ ಏನಾದ್ರೂ ಅಲ್ಲಿ ಬಂದು ಹೇಳುವಂತಹ ಪ್ರಯತ್ನ, ಅನಂತರ ಅವ್ರನ್ನ ಬಿಡಿಸುವಂತಹ ಪ್ರಯತ್ನ, ಸಮಾಧಾನ ಪಡಿಸಿ ಅಟ್ಲೀಸ್ಟ್ ಭರವಸೆ ಕೊಡುವಂತಹ ಪ್ರಯತ್ನ ಆಯ್ತಾ, ಹೇಗೆ? ಈ ಒಂದು ಜೆಡಿಪಿ ಮೆಂಬರ್ನ ಒಳಗೆ ಹಾಕಿದ ತಕ್ಷಣ ಅವರು ತಹಶೀಲ್ದಾರ್ ಅವರಿಗೆ ಕರೆ ಮಾಡಿದರೆ ಅವರು ನಾವು ಸ್ಪಂದಿಸ್ತೀವಿ ಅಂತ ಹೇಳಿದ್ರೆ, ಅವರು ಕೂಡ ಈಗ ಚುನಾವಣೆ ಒಂದು ಪ್ರಕ್ರಿಯೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ತಕ್ಷಣಕ್ಕೆ ಸ್ಪಂದನೆ ಸಾಧ್ಯ ಆಗಿಲ್ಲ. ಇದುವರೆಗೆ ಆ ಜೆಡಿಪಿ ಮೆಂಬರ್ ಇದ್ದಾರೆ, ಇನ್ನು ಶೆಡ್ ನಲ್ಲೇ ಇದ್ದಾರೆ. ಶೆಡ್ ನವಿತಾ, ಓಕೆ, ಇನ್ನು ಕೂಡ ಹಾಗಾದ್ರೆ ಕೂಡಿ ಹಾಕಲಾಗಿದೆ, ಯಾವುದೇ ರೀತಿಯಲ್ಲಿ ಅವ್ರನ್ನ ಬಿಡಿಸುವಂತಹ ಪ್ರಕ್ರಿಯೆ ಆಗಿಲ್ಲ. ಹಾಗಾದ್ರೆ ಇನ್ನೂ ಕೂಡ ಅವರನ್ನ ಬಿಡಿಸೋದಕ್ಕೆ ಸಾಕಷ್ಟು ಹರಸಾಹಸ ಪಡಬೇಕಾಗತ್ತಾ, ಹೇಗೆ ಅಂತ ಹೇಳಿ ಅಲ್ಲಿ? ಹೌದು ನವಿತಾ, ಇನ್ನೊಂದು ಏನಿದೆ ಅಂತಂದ್ರೆ ಗ್ರಾಮಸ್ಥರಿಗೆ ಇವರು ಜಿಲ್ಲಾ ಪಂಚಾಯತ್ ಸದಸ್ಯರು ಮನವರಿಕೆ ಮಾಡಿದ್ರೆ ಮತ್ತೆ ಇವರು ಜಿಲ್ಲಾ ಪಂಚಾಯತ್ ಸದಸ್ಯರು ಹೇಳೋ ಮಾತ್ರ ಮೇಲೆ ವಿಶ್ವಾಸ ಬಂದ್ರೆ ಅವರನ್ನ ಹೊರ ಬಿಡುವ ಸಾಧ್ಯತೆ ಇದೆ. ಇಲ್ಲದ್ರೆ ಅವರು ತಮ್ಮ ಬೇಡಿಕೆ ಈಡೇರಿಸುವವರೆಗೆ ಅದೇ ತರ ಮುಂದುವರಿಯುವ ಸಾಧ್ಯತೆ ಇದೆ. ನವಿತಾ, ಥ್ಯಾಂಕ್ ಯು ಮಹೇಶ್, ಡೀಟೇಲ್ಸ್ಗೆ.